ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಹೇಳಮ್ಮ. ಓಹ್, ಮಾತ್ರ ಕೊಡೋಕ್ ಬಂದ್ಯಾ? ಅಯ್ಯೋ, ಅದಕ್ಕೇನೋ ಟೈಮ್ ಇದೆ. ಅದ್ರ ಮುಂಚೆ ನಿಮ್ಗೆ ಸಿಡಿ ಕೊಡೋಣ ಅಂತ ಬಂದೆ. ತಗೊಳ್ಳಿ. ನಿಮ್ ನೋವು ಏನು ಅಂತ ನಂಗೆ ಅರ್ಥ ಆಗುತ್ತೆ ಮಾವ. ಅದಕ್ಕೆ ಅರ್ಚನಾ ಅಕ್ಕ ಕೊಟ್ಟಿದ್ದ ಸ್ವೀಟ್ನ ನಾನು ನಿಮ್ಗೋಸ್ಕರ ತಂದಿದ್ದೀನಿ. ತಗೊಳ್ಳಿ ಮಾವ. ನನಗೆ ಮಾತ್ರ ಅಲ್ಲಮ್ಮ, ನಿನಗೂ ಅದೇ ಸಮಸ್ಯೆ ಅಲ್ವಾ? ಸರಿ, ಕೊಡು. ತಗಮ್ಮ. ನನಗೆ ಕೊಡದೇ ಇರೋ ಚಿರು ನಿನಗೂ ಕೊಡ್ಲಿಲ್ವಲ್ಲ. ಅರ್ಚನಾ ಕೊಟ್ಟಿರೋ ಸ್ವೀಟ್ನ ನನಗೆ ಅಂತ ತಂದಿದ್ದೀಯಾ, ಸ್ವಲ್ಪ ನೀನು ತಗ. ನನ್ನ ಹತ್ರನೂ ಇದೆ ಮಾವ. ಚಿರಾಗ ಅವ್ರು ತಿಂಡಿರ್ತಿದ್ದನ್ನ ಅಭ್ಯಾಸ ಮಾಡ್ಬಿಟ್ಟೆ. ಇಂಥ ಜುಗಾಟ್ ಕೆಲಸ ಮಾಡೋದ್ರಲ್ಲಿ ತುಂಬಾ ಪಲ್ಗ್ಬಿಟ್ಟಿದ್ದೀನಿ. ಓ, ಇಷ್ಟೆಲ್ಲ ಮಾಡಿದ್ಯಾ? ತುಂಬಾ ಜಾಣೆ ಇದೆಯಮ್ಮ ನೀನು. ಹ್ಞೂ ಮಾವ. ಇವಾಗ ನಿಮ್ಮ ಹತ್ರನೂ ಸ್ವೀಟ್ ಇದೆ, ನನ್ನ ಹತ್ರನೂ ಸ್ವೀಟ್ ಇದೆ. ಈಗ ತಿನ್ನಿ. ಸೊಸೆಯಾಗಿ ನಿನಗೆ ನನ್ನ ಮೇಲಿರೋ ಪ್ರೀತಿ ಮಗಾಗಿ ಚಿರುಗಿ ಇಲ್ದೆ ಹೋಯ್ತಲ್ಲ. ಏನ್ ಮಾಡೋದು, ಎಲ್ಲ ನನ್ನ ದುರಾದೃಷ್ಟ. ಯೋಚನೆ ಮಾಡ್ಬೇಡಿ ಮಾವ. ಒಂದಲ್ಲ ಒಂದ್ ದಿವಸ ಅವ್ರು ಸರಿ ಹೋಗ್ತಾರೆ. ನಿಮ್ ಜೊತೆನೂ ಪ್ರೀತಿಯಿಂದ ಮಾತಾಡ್ತಾರೆ ಅನ್ನೋ ನಂಬಿಕೆ ನನ್ಗಿದೆ. ನಾನು ಕೂಡ ಅದೇ ನಂಬಿಕೆಯಲ್ಲಿದ್ದೀನಮ್ಮ. ನೋಡೋಣ ಆ ಕಾಲ ಯಾವಾಗ ಕೂಡ ಬರುತ್ತೆ ಅಂತ. ನನ್ನ ಸಮಸ್ಯೆ ಬಗೆಹರಿಯುತ್ತೋ ಇಲ್ವೋ ಗೊತ್ತಿಲ್ಲ, ಆದ್ರೆ ನಿನ್ನ ಬಾಳಲ್ಲಿ ಬಂದಿರೋ ಸಮಸ್ಯೆ ಆದಷ್ಟು ಬೇಗ ಬಗೆಹರಿಯಲಿ ಅಂತ ನಾನು ಆಶಿಸ್ತೀನಮ್ಮ. ನಿಮ್ ತರಾನೇ ನಾನು ಅದೇ ನಂಬಿಕೆಯಲ್ಲಿದ್ದೀನಿ ಮಾವ. ಅಂದ್ರೆ ಇಬ್ರು ಸಮಾನ ಮನಸ್ಕರು ಅಂತ ಆಯ್ತು. ಸರಿ ಮಾವ, ಬರ್ತೀನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.